ಮೂವಿಯ ಆರಂಭದಲ್ಲಿ ಕೊರಿಯನ್ ಸೂಪರ್ ಸ್ಟಾರ್ ಆದ ಪಾರ್ಕ್ ಗ್ಯಾಂಗ್ ನ ನೋಡ್ತೀವಿ. ಹುಡುಗಿರ್ಗೆ ಇವನ ಮೇಲೆ ಎಷ್ಟು ಕ್ರೇಜ್ ಇರುತ್ತೆ ಅಂದ್ರೆ ಇವನಿಗೋಸ್ಕರ ಜೀವ ಬಿಡೋಕು ರೆಡಿಯಾಗಿರ್ತಾರೆ. ಇವನು ದಿನಕ್ಕೊಂದು ಹುಡುಗಿರ ಜೊತೆ ಡೇಟಿಂಗ್ ಮಾಡ್ತಾ ತುಂಬಾ ಫೇಮಸ್ ಆಗಿ ರಿಚ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾನೆ. ಇವನ ಜೀವನದಲ್ಲಿ ಯಾವುದಕ್ಕೂ ಕಮ್ಮಿ ಇರಲ್ಲ. ಆದ್ರೆ ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿ ಬೇಕಿರೋದೇ ಖುಷಿ, ನೆಮ್ಮದಿ ಅಲ್ವಾ? ಅದೇ ಇವನ ಜೀವನದಲ್ಲಿ ಇರಲ್ಲ. ಮತ್ತೆ ಇವನ ತಾಯಿನೂ ನೋಡ್ತೀವಿ, ಅವರನ್ನು ತುಂಬಾ ಲಕ್ಸುರಿಯಸ್ ಆದ ಲೈಫ್ ನ ಜೀವಿಸ್ತಾ ಇದ್ದು ದಿನಕ್ಕೊಂದು ದೇಶಕ್ಕೆ ಟ್ರಿಪ್ ಹೋಗೋದು, ಅಲ್ಲಿನ ಕಾಸ್ಟ್ಲಿಯಸ್ ಥಿಂಗ್ಸ್ ನ ಪರ್ಚೇಸ್ ಮಾಡೋದು ಇದೇ ಅವರ ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ ನ ಪರಿಚಯ ಮಾಡಿಸ್ತೀನಿ, ಅದೇ ಜಿಲಾನ್. ಇವನು ಪಾರ್ಕ್ ನ ಮ್ಯಾನೇಜರ್ ಆಗಿದ್ದು ಪಾರ್ಕ್ ಆಗಿ ಇವನು ಸಣ್ಣ ವಯಸ್ಸಿನಿಂದಲೂ ಚಡ್ಡಿ ದೋಸ್ತ್ಗಳಾಗಿರ್ತಾರೆ. ಜಿಲಾನ್ಗೂ ಆಕ್ಟರ್ ಆಗು ತುಂಬಾ ಆಸೆ ಇದ್ರೂ ಕೂಡ ಕರೆಕ್ಟ್ ಆದ ಆಪರ್ಚುನಿಟಿ ಸಿಗದೆ ಪಾರ್ಕ್ ನ ಮ್ಯಾನೇಜರ್ ಆಗಿರ್ತಾನೆ ಅಷ್ಟೇ. ಇವನ ಜೀವನದ ಬಗ್ಗೆ ಹೇಳ್ಬೇಕಂದ್ರೆ ಆಸ್ತಿ ಪಾಸ್ತಿ ರಿಚ್ನೆಸ್ ಗೆ ಕಮ್ಮಿ ಇದ್ರೂನು ಒಂದು ಮುದ್ದಾದ ಕುಟುಂಬ, ಖುಷಿ, ನೆಮ್ಮದಿ ಇದಕ್ಕೆ ಯಾವುದೇ ರೀತಿಯ ಕಮ್ಮಿ ಇರಲ್ಲ. ನಂತರ ಪಾರ್ಕ್ ಅವಾರ್ಡ್ ತಗೊಳ್ಳೋಕೆ ಒಂದು ಅವಾರ್ಡ್ ಫಂಕ್ಷನ್ ಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗುತ್ತೆ. ಆ ಅವಾರ್ಡ್ ನ ರಿಸೀವ್ ಮಾಡ್ಕೊಂಡು ವಿನ್ನಿಂಗ್ ಸ್ಪೀಚ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಪೊಸಿಷನ್ ಗೆ ಬರೋಕೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ, ಬಹಳಷ್ಟು ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ನಾನು ಅಂತ ಅವನ ಕಷ್ಟದ ಬಗ್ಗೆನೆ ಇಷ್ಟುದ್ದ ಸ್ಪೀಚ್ ಕೊಡ್ತಾ ಇರ್ತಾನೆ. ಅದನ್ನೆಲ್ಲ ಸುಮಿ ಅಂತ ಹೇಳೋ ಹುಡುಗಿ ಟಿವಿಲಿ ನೋಡ್ತಾ ಇರ್ತಾಳೆ. ಆಕ್ಚುಲಿ ಇವಳು ಪಾರ್ಕ್ ನ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿದ್ದು 10 ವರ್ಷದ ಹಿಂದೆ ಇವರಿಬ್ರು ಪ್ರೀತಿ ಮಾಡ್ತಾ ಇದ್ದಿರ್ತಾರೆ. ಕೆಲವೊಂದು ಕಾರಣಗಳಿಂದ ಅವರಿಬ್ಬರ ಮಧ್ಯ ಬ್ರೇಕಪ್ ಆಗಿ ಸುಮಿ ನ್ಯೂಯಾರ್ಕ್ ಗೆ ಹೋಗಿ ಅಲ್ಲಿಂದ ಇವತ್ತೇ ವಾಪಸ್ ಬಂದಿರ್ತಾಳೆ. ನಂತರ ಈ ಕಡೆ ಅವನ ಅವಾರ್ಡ್ನ ತಗೊಂಡು ಜಿಲಾನ್ ಜೊತೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಪಾರ್ಕಿಗೆ ಅನ್ಸುತ್ತೆ ಅವರಿಬ್ರು ಸಣ್ಣ ವಯಸ್ಸಿನಿಂದ ಹೋಗ್ತಿದ್ದ ಹೋಟ್ಲಿಗೆ ಹೋಗ್ಬೇಕು ಅಂತ. ಅದಕ್ಕೆ ಜಿಲಾನ್ ನ ಬಲವಂತ ಮಾಡಿ ಅವನನ್ನ ಕರ್ಕೊಂಡು ಹೋಟ್ಲಿಗೆ ಹೋಗ್ತಾನೆ. ಅಲ್ಲಿ ಜಿಲಾನ್ ಅವನ ಫ್ಲಾಶ್ ಬ್ಯಾಕ್ ಕತೆ ಹೇಳ್ತಾ, ಅವತ್ತು ಕೊಟ್ಟಿದ್ದ ಆಡಿಷನ್ ನಾನೇನಾದ್ರೂ ಕರೆಕ್ಟ್ ಆಗಿ ಕೊಟ್ಟಿದ್ರೆ ನಾನು ನಿನ್ ರೀತಿ ದೊಡ್ಡ ಆಕ್ಟರ್ ಆಗ್ತಿದ್ನೇನು. ನೀನು ಸುಮಿ ಜೊತೆ ಅವತ್ತು ಬ್ರೇಕಪ್ ಮಾಡ್ಕೊಳ್ದೆ ಇದ್ದಿದ್ರೆ ಈಗ ನಿನ್ಗೂ ಮದುವೆಯಾಗಿ ಮುದ್ದಾದ ಪರಿವಾರ ಇರ್ತಿತ್ತು ಅಂತ ಹೇಳಿ ಸುಮಿ ನ್ಯೂಯಾರ್ಕ್ ಇಂದ ವಾಪಸ್ ಬಂದಿರೋ ವಿಷಯನು ಅವನಿಗೆ ತಿಳಿಸ್ತಾನೆ. ಆಗ ಪಾರ್ಕ್ ಅವನು ಪ್ರೀತಿ ಮಾಡ್ತಿದ್ದ ದಿನಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಅಲ್ಲಿ ಆಕ್ಟಿಂಗ್ ಕರಿಯರ್ ಗೋಸ್ಕರ ಸುಮಿನ ರಿಜೆಕ್ಟ್ ಮಾಡಿದ್ದು ಈ ಎಲ್ಲಾ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಸಿಕ್ಕಾಪಟ್ಟೆ ಕುಡ್ದು ಬಿಡ್ತಾನೆ. ಇವತ್ತು ಕ್ರಿಸ್ಮಸ್ ಆಗಿರುತ್ತೆ. ಜಿಲಾನ್ ಅವನ ಪೂರ್ತಿ ಟೈಮ್ ನ ಫ್ಯಾಮಿಲಿ ಜೊತೆ ಕಳಿಬೇಕು ಅಂತ ಇದ್ದಿರ್ತಾನೆ. ಆದ್ರೆ ಅದು ಪಾರ್ಕ್ ನ ನಿರ್ಧಾರದಿಂದ ಆಗಿರಲ್ಲ. ಇನ್ನು ಉಳ್ದ ಟೈಮ್ ನ ಅದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೇಕು ಅಂತ ಪಾರ್ಕ್ ನ ಒಂದು ಟ್ಯಾಕ್ಸಿಲಿ ಕೂರ್ಸಿ ಜಿಲಾನ್ ಅವನ ಮನೆಗೆ ಹೋಗಿ ಬಿಡ್ತಾನೆ. ಟ್ಯಾಕ್ಸಿ ಡ್ರೈವರ್ ಅಂತೂ ಪಾರ್ಕ್ ನ ನೋಡಿ, ನೀವಂತೂ ರಿಚೆಸ್ಟ್ ಸೂಪರ್ ಸ್ಟಾರ್, ಕೋಟಿಗಟ್ಲೆ ಕಾರ್ ಇದ್ರೂನು ನನ್ನ ಟ್ಯಾಕ್ಸಿಲಿ ಬರ್ತಿದ್ದೀರಿ ಅಲ್ವಾ, ಇದ್ರಿಂದ ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾನೆ. ಅದಕ್ಕೆ ಪಾರ್ಕ್ ಎಷ್ಟು ರಿಚ್ ಆಗಿದ್ರೇನು, ಎಷ್ಟು ಫೇಮಸ್ ಆಗಿದ್ರೇನು ಜೀವನದಲ್ಲಿ ಬೇಕಿರೋದೇ ಖುಷಿ ಅಲ್ವಾ, ಅದೇ ನನ್ನ ಲೈಫ್ ಅಲ್ಲಿ ಇಲ್ಲ ಅಂತ ಅವನ ಲೈಫ್ ನ ರಿಯಾಲಿಟಿಯನ್ನ ಹೇಳ್ಕೊತಾನೆ. ಆ ಮಾತನ್ನ ಕೇಳಿ ಡ್ರೈವರ್ ಫುಲ್ ಶಾಕ್ ಆಗಿ, ಏನು ನಿಮ್ಮ ಲೈಫ್ ಅಲ್ಲಿ ಖುಷಿ ಇಲ್ವಾ? ಆಗ ಪಾರ್ಕ್ ನಗ್ತಾ, ಖುಷಿ ಬಿಡು, ಒಂದು ಹೊತ್ತು ನೆಮ್ಮದಿಯಿಂದ ಮಲಗೋಕು ನನ್ಗೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ನ ಅವಶ್ಯಕತೆ ಬೀಳುತ್ತೆ ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡು ಡ್ರೈವರ್, ಇವತ್ತು ಕ್ರಿಸ್ಮಸ್, ನಾಳೆ ಏನಾದ್ರೂ ನಿಮ್ಮ ಲೈಫ್ ಚೇಂಜ್ ಆದ್ರೆ ಅದನ್ನ ನನ್ನ ಕ್ರಿಸ್ಮಸ್ ಗಿಫ್ಟ್ ಅಂದ್ಕೊಳ್ಳಿ ಅಂತ ಪಾರ್ಕಿಗೆ ತಿಳಿಸ್ತಾನೆ. ಮೊದ್ಲೇ ತುಂಬಾ ಡ್ರಿಂಕ್ಸ್ ಮಾಡಿ ನಶೆಯಲ್ಲಿದ್ದ ಪಾರ್ಕಿಗೆ ಅವನು ಏನ್ ಹೇಳ್ತಿದ್ದಾನೆ, ಇವನು ಏನ್ ಕೇಳಿಸ್ಕೊಳ್ತಿದ್ದಾನೆ, ಇದು ಯಾವುದನ್ನು ಅವನಿಗೆ ಅರ್ಥ ಆಗ್ತಾ ಇರಲ್ಲ. ನಶೆಯಲ್ಲೇ ಮನೆಗೆ ಹೋಗಿ ಮಲ್ಕೊಂಡ್ ಬಿಡ್ತಾನೆ. ಬೆಳಗ್ಗೆದ್ದು ನೋಡಿದ್ರೆ ದೊಡ್ಡ ಶಾಕ್ ಅವನಿಗೆ ಕಾದಿರುತ್ತೆ. ಅವನ ಮನೆಯಲ್ಲಿ ಮಲ್ಕೊಂಡಿದ್ದವನು ಯಾರ್ದೋ ಮನೆಯ ನೆಲದಲ್ಲಿ ಮಲಗಿರ್ತಾನೆ. ಎಲ್ಲಿದ್ದೀನಿ ಅಂತ ಕರೆಕ್ಟ್ ಆಗಿ ಕಣ್ಣು ಬಿಟ್ಟು ನೋಡ್ತಿರ್ಬೇಕಾದ್ರೆ 2 ಮಕ್ಕಳು ಅಪ್ಪ ಎದ್ರು ಅಂತ ಓಡ್ ಬಂದು ತಪ್ಕೋತಾವೆ. ಏನಾಗ್ತಿದೆ ಇಲ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಸುಮಿ ಬಂದು ಅವನಿಗೆ ಬೈಯೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ದೇವ್ರೆ, ಇವಳು ಯಾಕಪ್ಪ ಇಲ್ಲಿಗೆ ಬಂದ್ಲು ಅಂತ ಹೊರಗೆ ಓಡೋಗಿ ಅವನ ಕಾರ್ನ ಅನ್ಲಾಕ್ ಮಾಡಿದ್ರೆ ಅವನ ಕೀಯಿಂದ ಒಂದು ಡಬ್ಬ ಕಾರ್ ಅನ್ಲಾಕ್ ಆಗುತ್ತೆ. ಅಯ್ಯೋ, ನನ್ನ ರೋಲ್ಸ್ ರಾಯ್ಸ್ ಕಾರ್ ಎಲ್ಲೋಯ್ತು ಅಂತ ಅನ್ಕೋತಾ ಅದ್ರಲ್ಲೇ ಕುತ್ಕೊಂಡು ಅವನ ಲಕ್ಸುರಿಯಸ್ ಆದ ಅಪಾರ್ಟ್ಮೆಂಟ್ ಗೆ ಹೋಗಿ ಡೋರ್ ನ ಪಾಸ್ವರ್ಡ್ ಹಾಕಿ ಎಷ್ಟೇ ಓಪನ್ ಮಾಡೋ ಪ್ರಯತ್ನ ಪಟ್ರು ಡೋರ್ ಮಾತ್ರ ಓಪನ್ ಆಗ್ತಿರಲ್ಲ. ಅಷ್ಟೊತ್ತಿಗೆ ಆ ಮನೆ ಓನರ್ ಹೊರಗೆ ಬಂದು, ಯಾರ್ ನೀನು, ಇಲ್ಲೇನ್ ಮಾಡ್ತಿದ್ಯಾ ಅಂತ ಕ್ವಶನ್ ಮಾಡ್ಬೇಕಾದ್ರೆ ಪಾರ್ಕ್ ಮೊದ್ಲು ನೀನ್ ಯಾರು ಹೇಳು, ನನ್ನ ಮನೇಲೆ ಇದ್ದುಕೊಂಡು ನನ್ನನ್ನೇ ಯಾರು ಅಂತ ಕೇಳ್ತೀಯಾ ಅಂತ ಅವನಿಗೆ ಅವಾಜ್ ಹಾಕ್ತಾ ಅವನನ್ನ ಪಕ್ಕಕ್ಕೆ ತಳ್ಳಿ ಮನೆ ಒಳಗೆ ಹೋಗ್ತಾನೆ. ಆ ಮನೆ ಓನರ್, ಯಾರೋ ನೀನು ಮನೆ ಒಳಗೆ ಗೂಳಿ ತರ ನುಗ್ತಾ ಇದ್ದೀಯಲ್ವಾ, ನೀನು ಏನು ಅನ್ಕೊಂಡಿದ್ಯಾ ಅಂತ ಹೇಳಿ ಗಾರ್ಡ್ ಗಳಿಗೆ ಕಾಲ್ ಮಾಡಿ ಅವನ ಮನೆಗೆ ಕರೆಸ್ಕೋತಾನೆ. ಆಗ ಪಾರ್ಕ್, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ನನ್ನನ್ನೇ ಯಾರು ಅಂತ ಕೇಳ್ತಿದ್ದೀರಿ ಅಲ್ವಾ, ಕರೆಕ್ಟ್ ಆಗಿ ಕಣ್ಣು ಬಿಟ್ಟು ನೋಡಿ, ನಾನು ಸೂಪರ್ ಸ್ಟಾರ್ ಪಾರ್ಕ್ ಅಂತ. ಆಗ ಯಾವ ಪಾರ್ಕ್, ಯಾವ ಸೂಪರ್ ಸ್ಟಾರ್ ಈ ಮನೆಯಿಂದ ನಡೆಯೋ ಹೊರಗೆ ಅಂತ ಆ ಓನರ್ ಹೇಳ್ತಿರ್ಬೇಕಾದ್ರೆ ಪಾರ್ಕ್, ಓ ನಿಮ್ಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಿಮ್ಮ ಹೆಂಡತಿನ ಕೇಳಿ ನಾನು ಯಾರು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ತಾನೆ. ಆಗ ಓನರ್ ಅವನ ಹೆಂಡತಿ ಕಡೆ ಒಂದು ಲುಕ್ ಕೊಟ್ಟು, ಈಗ ನನಗೆ ಚೆನ್ನಾಗಿ ಗೊತ್ತಾಗ್ಲಿಕ್ಕೆ ಬರ್ತಿದೆ ಇವನು ಯಾರು ಅಂತ.
ಎಷ್ಟು ದಿನದಿಂದ ಈ ಅಫೇರ್ ನನ್ನ ಬೆನ್ನ ಹಿಂದೆಯಿಂದ ನಡೀತಿದೆ ಅಂತ ಅವನ ಹೆಂಡತಿ ಮೇಲೆನೆ ಅನುಮಾನ ಪಡ್ತಾನೆ. ಅದಕ್ಕೆ ಅವನ ಹೆಂಡತಿ, ಅಯ್ಯೋ ಏನ್ ಮಾತಾಡ್ತಿದ್ದೀರಾ, ಈ ವ್ಯಕ್ತಿನ ನೋಡ್ತಿರೋದೇ ಇವತ್ತು ಫಸ್ಟ್, ಇವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನನ್ನ ನಂಬಿ ಅಂತ ಕೈಯೆಲ್ಲ ಮುಗ್ದು ಬೇಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಫ್ಯಾಮಿಲಿ ಮುಗ್ದೋಗೋ ಮೊದ್ಲೇ ಗಾರ್ಡ್ ಪಾರ್ಕ್ ನ ಹಿಡ್ಕೊಂಡು ಪೊಲೀಸರಿಗೆ ಒಪ್ಪಿಸ್ತಾರೆ. ಈಗ್ಲೂ ಪಾರ್ಕ್ ಅರ್ಥ ಮಾಡ್ಕೊಂಡಿರೋಲ್ಲ ಅವನ ಜೀವನ ಈಗ ಬದಲಾಗಿದೆ ಅಂತ. ಪೊಲೀಸರ ಮುಂದೆನೂ ಪಾರ್ಕ್ದು ಅದೇ ರಾಗ ಅದೇ ತಾಳ ಆಗಿರುತ್ತೆ. ನಾನು ಸೂಪರ್ ಸ್ಟಾರ್ ಪಾರ್ಕ್, ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅದಕ್ಕೆ ಪೊಲೀಸರು, ನಿನ್ನ ಮುಖನ ನೀನು ಕನ್ನಡಿಲಿ ನೋಡ್ಕೊಂಡಿದ್ಯಾ, ನೀನು ಸೂಪರ್ ಸ್ಟಾರ, ಮನುಷ್ಯರು ಭ್ರಮೆಯಲ್ಲಿ ಇರ್ಬೇಕು, ಇಷ್ಟೊಂದು ಭ್ರಮೆಯಲ್ಲಿ ಇರಬಾರ್ದು ಅಂತ ಅವನನ್ನ ಆಡ್ಕೋತಾರೆ. ಅಷ್ಟೊತ್ತಿಗೆ ಸುಮಿ ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿ ಪೊಲೀಸರು, ನೋಡು ನಿನ್ನ ಹೆಂಡತಿ ಬಂದ್ಲು ಅಂತ ಸುಮಿನ ತೋರಿಸ್ತಾರೆ. ಆಗ ಪಾರ್ಕ್, ಅವಳು ನನ್ನ ಹೆಂಡತಿನೇ ಅಲ್ಲ, ನನ್ಗಿನ್ನು ಮದ್ವೆನೇ ಆಗಿಲ್ಲ ಅಂತ ಪೊಲೀಸರಿಗೆ ಹೇಳ್ತಿರ್ಬೇಕಾದ್ರೆ ಅದನ್ನ ಕೇಳಿ ಸುಮಿ ಕೋಪದಿಂದ, ಏನು ನಾ ನಿನ್ನ ಹೆಂಡತಿನೇ ಅಲ್ವಾ, ನಿನ್ಗಿನ್ನು ಮದ್ವೆನೇ ಆಗಿಲ್ವಾ, ಮನೆಗ್ ಬಾ, ಮದ್ವೆ ಆಗಿರೋದು ನಾನೇ ನಿನ್ನ ಹೆಂಡತಿ ಅನ್ನೋ ವಿಷಯನೂ ನೆನಪ್ ಮಾಡಿಸ್ತೀನಿ ಅಂತ ಅವನಿಗೆ ಹೇಳ್ತಾಳೆ. ಆಗ ಪೊಲೀಸರು ಸುಮಿನ ಸೈಡಿಗೆ ಕರೆದು, ನಿಮ್ಮ ಗಂಡನ ಸ್ಕ್ರೂ ಲೂಸ್ ಆಗಿರ್ಬೇಕು, ಅದಕ್ಕೆ ಅವನನ್ನವನೇ ಸೂಪರ್ ಸ್ಟಾರ್ ಅನ್ಕೊಂಡ್ ಬಿಟ್ಟಿದ್ದಾನೆ. ಆಗ ಸುಮಿ ಸೂಪರ್ ಸ್ಟಾರ್ ಅಲ್ದೇ ಇದ್ರು ಟಿವಿ ಸೀರಿಯಲ್ ಅಲ್ಲಿ ಸೈಡ್ ಕ್ಯಾರೆಕ್ಟರ್ ಮಾಡೋ ಒಂದು ಆಕ್ಟರ್ ಅಷ್ಟೇ ಅಂತ ಹೇಳಿ ಪಾರ್ಕ್ ನ ಅಲ್ಲಿಂದ ಕರ್ಕೊಂಡ್ ಹೋಗ್ತಾಳೆ. ಆಗ ಪಾರ್ಕ್ ಹೊರಗೆ ಒಂದು ಟ್ಯಾಕ್ಸಿನ ನೋಡ್ತಾನೆ. ಆಗ ಅವನಿಗೆ ನಿನ್ನೆ ರಾತ್ರಿ ನಡೆದ ವಿಷಯದ ಬಗ್ಗೆ ನೆನಪಾಗಿ ಕ್ರಿಸ್ಮಸ್ ಗಿಫ್ಟ್ ಅಂತ ನನ್ನ ಲೈಫ್ ನೇ ಬದಲಾಯಿಸಿ ಬಿಟ್ಟ, ವಾಪಸ್ ಸುಮಿನ ಮೀಟ್ ಆಗೋ ರೀತಿ ಮಾಡ್ದ ಅಂತ ಆ ಡ್ರೈವರ್ ಮೇಲೆ ಸಿಟ್ ಮಾಡ್ಕೊಂಡು ಕಾರ್ ಒಳಗೆ ಹೋಗಿ ಕೂರ್ತಾನೆ. ಮನೆಗೆ ಬಂದ ಮೇಲೆ ಸುಮಿ ಜೊತೆ ಮಾತಾಡೋಕೆ ಹೋದಾಗ ಸುಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆದ ವಿಷಯದಿಂದ ಸಿಟ್ಟಾಗ್ಬಿಟ್ಟು ಏನು ಮಾತನಾಡದೆ ಸೀದಾ ಮನೆ ಒಳಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ಅವನ ಮಗಳು ಅಲ್ಲಿಗೆ ಬರ್ತಾಳೆ. ಈಗ ಪಾರ್ಕ್ ನ ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಅವನ ಮಗಳ ಹೆಸರೇ ಅವನಿಗೆ ಗೊತ್ತಿರದ ಹಾಗೆ. ಅದಕ್ಕೆ ಅವನು, ನೋಡ್ ಮಗಳೇ, ನನ್ಗೆ ಹುಷಾರಿಲ್ದೆ ಎಲ್ಲನೂ ಮರ್ತ ಹಾಗೆ ಆಗ್ಬಿಟ್ಟಿದೆ, ಅದಕ್ಕೆ ನಿನ್ನ ಹಾಗೆ ನಿನ್ನ ತಮ್ಮನ ಹೆಸರು ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಅವಳು, ನನ್ನ ಹೆಸರು ಮಿಂಕಿ, ತಮ್ಮನ ಹೆಸರು ಮಿಂಕು ಅಂತ ಹೇಳಿ ಅವನನ್ನ ಮನೆ ಒಳಗೆ ಕರ್ಕೊಂಡೋಗ್ತಾಳೆ. ಅಲ್ಲಿ ಸುಮಿ ಎರಡು ಮಕ್ಕಳನ್ನ ಪಾರ್ಕ್ ಹತ್ರ ಬಿಟ್ಟು ಕೆಲ್ಸಕ್ಕೆ ಹೊರಡ್ತಾಳೆ. ಅದನ್ನ ನೋಡಿ ಪಾರ್ಕ್ ಅಂತೂ ಫುಲ್ ಶಾಕ್ ಆಗ್ತಾನೆ. ಯಾಕಂದ್ರೆ ಅವನ ಈ ಲೈಫ್ ನಲ್ಲಿ ಅವನೊಂದು ಹೌಸ್ ಹಸ್ಬೆಂಡ್ ಆಗಿರ್ತಾನೆ. ನಂತರ ಪಾರ್ಕ್ ಆ ಟ್ಯಾಕ್ಸಿ ಡ್ರೈವರ್ ಅನ್ನ ಹುಡುಕೋಕೆ ಟ್ಯಾಕ್ಸಿ ಸರ್ವಿಸ್ ಹತ್ರ ಹೋಗಿ ವಿಚಾರಿಸ್ತಾನೆ. ಆದ್ರೆ ಅವನ ಮಾತು, ಅವನು ಮಾತಾಡ್ತಿರೋ ರೀತಿ ಇವನ್ನೆಲ್ಲ ನೋಡಿ ಎಲ್ರು ಅವನನ್ನ ಹುಚ್ಚಿನ ತರ ನೋಡ್ತಾ ಇರ್ತಾರೆ. ಅದ್ರಿಂದೆಲ್ಲ ಅವನ ತಲೆ ಕೆಟ್ಟು ಅವನಿಗೆ ಮೊದ್ಲಿಂದ ಟ್ರೀಟ್ಮೆಂಟ್ ಕೊಡ್ತಿದ್ದ ಥೆರಪಿಸ್ಟ್ ಹತ್ರ ಹೋಗಿ, ನಾನು ಆಕ್ಟರ್ ಪಾರ್ಕ್ ಅಂತ ಹೇಳ್ತಾನೆ. ಆಗ ಆ ಥೆರಪಿಸ್ಟ್ ಪಾರ್ಕ್ ಆಕ್ಟರ್ ಅಂತ ಗುರುತಿಡಿತಾನೆ. ಇದರಿಂದ ಪಾರ್ಕ್ ನ ಮುಖ ಅಂತೂ ಖುಷಿಯಿಂದ ಹಾಗೆ ಅರಳು ಬಿಡುತ್ತೆ. ನೀವಾದ್ರೂ ನನ್ನ ಆಕ್ಟರ್ ಅಂತ ಕಂಡುಹುಡುಕಿದ್ರಿ ಅಲ್ವಾ, ಥ್ಯಾಂಕ್ ಗಾಡ್ ಅಂತ ಅನ್ಕೋತಿರ್ಬೇಕಾದ್ರೆ ಆ ಥೆರಪಿಸ್ಟ್, ಟಿವಿ ಸೀರಿಯಲ್ ಅಲ್ಲಿ ಸೈಡ್ ಕ್ಯಾರೆಕ್ಟರ್ ಮಾಡೋ ಆಕ್ಟರ್ ಅಲ್ವಾ ನೀವು ಅಂತ ಅಂದ್ಬಿಡ್ತಾರೆ. ಅದನ್ನ ಕೇಳಿ ಪಾರ್ಕ್ ನ ಅರಳಿದ ಮುಖ ಹಾಗೇನೆ ಮುದುಡ್ಕೊಂಡ್ ಬಿಡುತ್ತೆ. ಆಕ್ಚುಲಿ ಪಾರ್ಕ್ ಅವನ ಹೊಸ ಲೈಫ್ ಅಲ್ಲಿ ಟಿವಿ ಸೀರಿಯಲ್ ಅಲ್ಲಿ ಸೈಡ್ ಕ್ಯಾರೆಕ್ಟರ್ ಮಾಡೋ ಒಂದು ಸಾಧಾರಣ ಆಕ್ಟರ್ ಆಗಿದ್ದು, ಅವನೇ ಮಾಡಿರೋ ಒಂದು ಸೀರಿಯಲ್ ನ ಮನೆಗೆ ಬಂದು ನೋಡ್ತಾ ಕೂತಿರ್ತಾನೆ. ಅದ್ರಲ್ಲಿ ಅವನೊಂದು ದೆವ್ವದ ಕ್ಯಾರೆಕ್ಟರ್ ಮಾಡ್ತಾ ಇದ್ದು ಅದನ್ನ ನೋಡಿ ಆ ಡ್ರೈವರ್ ನ ನೆನೆಸ್ಕೋತಾ, ಒಂದೇ ಒಂದು ರಾತ್ರಿಯಲ್ಲಿ ಸೂಪರ್ ಸ್ಟಾರ್ ಇಂದ ಟಿವಿ ಸೀರಿಯಲ್ ಅಲ್ಲಿ ಬರೋ ದೆವ್ವಾಗಿ ಮಾಡ್ಬಿಟ್ಟಿಯಲ್ಲ ಅಂತ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾನೆ. ನಂತರ ರಾತ್ರಿ ಸುಮಿ ಬಂದು, ನಿನ್ನ ಪ್ರಾಬ್ಲಮ್ ಏನು, ಯಾಕಿಷ್ಟು ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಯಲ್ಲ ಅಂತ ಅವನಲ್ಲಿ ಕೇಳ್ಬೇಕಾದ್ರೆ ಪಾರ್ಕ್ ಇದುವರೆಗೂ ನಡೆದ ಎಲ್ಲ ವಿಷಯನ ಎ ಟು ಝಡ್ ಸುಮಿ ಹತ್ರ ಹೇಳ್ಕೋತಾನೆ. ಅದನ್ನೆಲ್ಲ ಕೇಳ್ಬಿಟ್ಟು ಸುಮಿಗೆ ಸಿಕ್ಕಾಪಟ್ಟೆ ನಗು ಬರುತ್ತೆ. ಆದ್ರೂ ಅದನ್ನ ಕಂಟ್ರೋಲ್ ಮಾಡ್ಕೊಂಡು, ಆ ಡ್ರೈವರ್ ಕ್ರಿಸ್ಮಸ್ ಗಿಫ್ಟ್ ಆಗಿ ನನ್ನ ನಿನ್ನ ಲೈಫಿಗೆ ಕಳಿಸಿದ್ನ, ಹಂಗಂದ್ರೆ ಎಲ್ಲನೂ ಒಳ್ಳೇದೇ ಆಯ್ತಲ್ವಾ, ಯಾಕೆ ನಾನಂದ್ರೆ ನಿಂಗೆ ಇಷ್ಟ ಇಲ್ವಾ ಅಂತ ಅವನನ್ನ ಕಿಂಡಲ್ ಮಾಡ್ತಾಳೆ. ಆಗ ಪಾರ್ಕ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನೊಂದು ಸೂಪರ್ ಸ್ಟಾರ್ ಆಗಿದ್ದೆ, ತುಂಬಾ ರಿಚ್ ಲೈಫ್ ನ ಲೀಡ್ ಮಾಡ್ತಿದ್ದೆ ಅಂತ. ಅದಕ್ಕೆ ಸುಮಿ, ಕತೆ ಹೊಡೆದಿದ್ದು ಸಾಕು, ಬಾ ಹೋಗಿ ಮಲ್ಕೊಳ್ಳೋಣ ಅಂತ ಮಲ್ಗೋಕೆ ಹೋಗ್ತಾರೆ. ಅಲ್ಲಿ ಸುಮಿ ಪಾರ್ಕ್ ನ ತಪ್ಕೊಂಡು ಮಲ್ಕೊಂಡ್ ಬಿಡ್ತಾಳೆ. ಆಗ ಅವನಿಗೆ ಅವರಿಬ್ರು ಪ್ರೀತಿ ಮಾಡ್ತಿದ್ದ ದಿನಗಳ ಬಗ್ಗೆ ನೆನಪಾಗಿ ಅದೇ ಪ್ರೀತಿಯಿಂದ ಅವಳನ್ನ ಟಚ್ ಮಾಡೋಕೆ ಹೋಗ್ಬೇಕಾದ್ರೆ ಹೊಡಿತಾಳೆ ನೋಡಿ ಗೊರುಕೆ. ಅದನ್ನ ಕೇಳ್ಬಿಟ್ಟು ಇವಳ ಸವಾಸನೆ ಬೇಡ ಅಂತ ದೂರ ಹೋಗಿ ಮಲ್ಕೊಂಡ್ ಬಿಡ್ತಾನೆ. ಮತ್ತೆ ಬೆಳಿಗ್ಗೆದ್ದು ನೋಡಿದ್ರೆ ಅವರ ಎರಡು ಮಕ್ಕಳು ಅವರ ಮೇಲೆ ಬಿದ್ಕೊಂಡಿರ್ತಾವೆ. ನಂತರ ಮಿಂಕಿ ತಲೆ ಕಟ್ಟುವಂತ, ಮಿಂಕು ಡ್ರೆಸ್ ಹಾಕುವಂತ ಪಾರ್ಕ್ ನ ತಲೆ ತಿಂತಾವೆ. ಆ ಕೆಲ್ಸನು ಮುಗಿಸ್ಕೊಂಡು ಮನೆ ಕೆಲ್ಸನು ಮುಗಿಸಿ ಪಾರ್ಕ್ ಅಂತೂ ಸುಸ್ತಾಗಿ ಹೋಗ್ತಾನೆ. ಮತ್ತೆ ಅಲ್ಲಿಂದ ಒಂದು ಆಡಿಷನ್ ಕೊಡೋಕೆ ಹೋದಾಗ ಅಲ್ಲಿ 5 ನಿಮಿಷದ ಸಣ್ಣ ಕ್ಯಾರೆಕ್ಟರ್ ಪಾರ್ಕಿಗೆ ಸಿಗುತ್ತೆ. ಈ ಸಣ್ಣ ಕ್ಯಾರೆಕ್ಟರ್ ಅಲ್ಲಿ ನಾನು ಪ್ರೂವ್ ಮಾಡ್ಕೋಬೇಕು ಅಂತ ಸೂಪರ್ ಆಗಿ ಆಕ್ಟ್ ಮಾಡ್ತಾನೆ. ನೋಡಿ ಅವನ ಆಕ್ಟ್ ನ ನೋಡಿ ಡೈರೆಕ್ಟರ್ ಅಂತೂ ಸಬಾಷ್ ಅಂತಾರೆ ಅಂತ ನಾವ್ ಅನ್ಕೊಂಡ್ರೆ, ಈ ಸಣ್ಣ ಕ್ಯಾರೆಕ್ಟರ್ ಗೆ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಹೀರೋ ಆದ್ರೂ ಏನ್ ಮಾಡ್ಬೇಕಪ್ಪ, ಇಷ್ಟೆಲ್ಲ ಚೆನ್ನಾಗೇನು ಮಾಡೋದು ಬೇಡ, ನಾರ್ಮಲ್ ಆಗಿ ಮಾಡಿ
ಮಾಡಿದ್ರೆ ಸಾಕು ಅಂತ ಅವನಿಗೆ ಇನ್ಸಲ್ಟೇ ಮಾಡ್ತಾರೆ. ಅದೇ ಬೇಸರದಿಂದ ಒಂದು ಮೂವಿ ನೋಡೋಕೆ ಹೋದಾಗ ಪಾರ್ಕಿಗೆ ಗೊತ್ತಾಗುತ್ತೆ ಈಗ ಕೊರಿಯಾದ ಟಾಪ್ ಆಕ್ಟರ್ ಜಿಲಾನ್ ಅಂತ. ಅದಕ್ಕೆ ಜಾಸ್ತಿ ತಡ ಮಾಡದೆ ಅವನನ್ನ ಭೇಟಿಯಾಗೋಕೆ ಹೋಗ್ತಾನೆ. ಅಷ್ಟು ದೊಡ್ಡ ಆಕ್ಟರ್ ಆಗಿದ್ರೂನು ಪಾರ್ಕ್ ನ ನೋಡ್ತಿದ್ದಂಗೆನೆ ತುಂಬಾ ಪ್ರೀತಿಯಾಗಿ ರೆಸ್ಪೆಕ್ಟ್ ನಿಂದ ಮಾತನಾಡಿಸಿ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡೋಗಿ 10 ವರ್ಷದ ಹಿಂದಿನ ನೆನಪುಗಳನ್ನೆಲ್ಲ ವಾಪಸ್ ಮರುಕಳಿಸ್ತಾರೆ. ಜಿಲಾನ್ ಹೇಳ್ತಾನೆ, ಅವತ್ತು ನಾವಿಬ್ರು ಒಟ್ಟಿಗೆ ಆಡಿಷನ್ ಕೊಡೋಕೆ ಹೋಗಿದ್ವಿ, ಆದ್ರೆ ನೀನು ಆ ಆಡಿಷನ್ ನ ಅರ್ಧದಲ್ಲೇ ಬಿಟ್ಟು ನ್ಯೂಯಾರ್ಕಿಗೆ ಹೋಗ್ತಿದ್ದ ಸುಮಿನ ತರ್ದು ಮದ್ವೆ ಆಗ್ಬಿಟ್ಟಿ. ನಾನು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಇಷ್ಟು ದೊಡ್ಡ ಆಕ್ಟರ್ ಆಗ್ಬಿಟ್ಟೆ. ಎಷ್ಟು ದೊಡ್ಡ ಆಕ್ಟರ್ ಆದ್ರೇನು, ಎಷ್ಟು ರಿಚ್ನೆಸ್ ಇದ್ರೇನು ನನ್ನ ಕಷ್ಟ ಸುಖ ಹೇಳ್ಕೊಳ್ಳೋಕು ನಂಗೊಂದು ಪರಿವಾರ ಇಲ್ಲ ಅಂತ ಹೇಳ್ಕೊತಾ ಬೇಜಾರ್ ಮಾಡ್ಕೋತಾನೆ. ಪಾರ್ಕ್ ನ ಮೊದಲ ಜೀವನ ಯಾವ ರೀತಿ ಇರ್ತಾ ಇರುತ್ತೋ ಅದೇ ರೀತಿ ಈಗ ಜಿಲನ್ ನ ಜೀವನನೂ ಇರ್ತಾ ಇರುತ್ತೆ. ಈಗ ಪಾರ್ಕ್ ನು ಅರ್ಥ ಮಾಡ್ಕೊಂಡಿರ್ತಾನೆ ಪರಿವಾರದ ವ್ಯಾಲ್ಯೂ ಎಷ್ಟು ಅಂತ. ಮೊದ್ಲ ಲೈಫ್ ಅಲ್ಲಂತೂ ಸುಮಿನ ಮಿಸ್ ಮಾಡ್ಕೊಂಡಿದ್ದೆ, ಆದ್ರೆ ಈ ಲೈಫ್ ಅಲ್ಲಿ ಮಾತ್ರ ಸುಮಿನ ಮಿಸ್ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿ ಮನೆ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಸುಮಿ ಪೈಂಟಿಂಗ್ ಮಾಡ್ತಾ ಕೂತಿರ್ತಾಳೆ. ಆಕ್ಚುಲಿ ಸುಮಿ ಒಂದು ಪೈಂಟಿಂಗ್ ಆರ್ಟಿಸ್ಟ್ ಆಗಿದ್ದು ಅವತ್ತೇನಾದ್ರೂ ಪಾರ್ಕ್ ಅವಳನ್ನ ನ್ಯೂಯಾರ್ಕ್ ಹೋಗೋದನ್ನ ತಡಿತಿಲ್ಲ ಅಂದಿದ್ರೆ ಇವತ್ತು ನ್ಯೂಯಾರ್ಕ್ ಅಲ್ಲಿ ದೊಡ್ಡ ಆರ್ಟಿಸ್ಟ್ ಆಗಿ ಲೈಫ್ ನ ಸೆಟಲ್ ಮಾಡ್ಕೊಳ್ತಾ ಇರ್ತಿದ್ಲು. ಈ ವಿಷಯನ ಪಾರ್ಕ್ ಯೋಚನೆ ಮಾಡಿ ಅವನ ಮೇಲೆ ಅವನೇ ಸಿಟ್ ಮಾಡ್ಕೋತಾನೆ. ನಂತರ ಸುಮಿನ ಹೊರಗೆ ಕರ್ಕೊಂಡೋಗಿ ಅವತ್ತು ನಿನ್ನ ನ್ಯೂಯಾರ್ಕಿಗೆ ಹೋಗೋದನ್ನ ತಡೆದು ಅವಳ ಕೆರಿಯರ್ ಹಾಳ್ ಮಾಡಿರೋದಕ್ಕೆ ಅವಳತ್ರ ಸಾರಿ ಕೇಳ್ತಾನೆ. ಆಗ ಸುಮಿ ಆಗಿರೋ ವಿಷಯಕ್ಕೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು, ಯಾಕಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ. ಅವತ್ತೇನಾದ್ರೂ ನೀನನ್ನ ತಡಿತಿಲ್ಲ ಅಂದಿದ್ರೆ ನಾನು ನಿನ್ನ ಮಿಸ್ ಮಾಡ್ಕೋತಿದ್ದೆ, ನಮ್ಮೆರಡು ಮಕ್ಳು ಹುಡ್ತಿರ್ಲಿಲ್ಲ. ಕೆರಿಯರ್ ಇಂಪಾರ್ಟೆಂಟ್, ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಪರಿವಾರ. ಅಂದಂಗೆ ನನ್ಗೇನಾಗಿದೆ, ನಿನ್ನ ಹಾಗೆ ಮಕ್ಳ ಜೊತೆ ಖುಷಿಯಾಗಿ ಇದ್ದೀನಿ ಅಲ್ವಾ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಪಾರ್ಕಿಗನ್ಸುತ್ತೆ, ಇಷ್ಟು ಒಳ್ಳೆ ಹುಡುಗಿನ ನನ್ನ ಲೈಫ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ದೆ ಅಲ್ಲ ಅಂತ. ಅವಳ ಮೇಲೆ ಟ್ರೂ ಲವ್ ಹುಡ್ಕೊಂಡು ಅವರ ಪ್ರೀತಿ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಪಾರ್ಕ್ನು ಎಲ್ಲ ವಿಷಯನ ಮರ್ತು ಹೆಂಡತಿ ಮಕ್ಳ ಜೊತೆ ಪೂರ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಜೀವನನ ಎಂಜಾಯ್ ಮಾಡ್ತಾನೆ. ಒಂದಿನ ಪಾರ್ಕ್ ನ ತಾಯಿ ಅವನ ಮನೆಗೆ ಬರ್ತಾಳೆ. ಮೊದ್ಲಿದ್ದ ಲೈಫ್ ನಲ್ಲಿ ಪಾರ್ಕ್ ನ ತಾಯಿ ಒಂದು ರಿಚ್ ಲೈಫ್ ನ ಲೀಡ್ ಮಾಡ್ತಾ ಇದ್ದು ಅವಳ ಮಗನ ಮೇಲೆ ಅವಳಿಗೆ ತುಂಬಾನೇ ಹೆಮ್ಮೆ ಇರುತ್ತೆ. ಆದ್ರೆ ಈ ಲೈಫ್ ನಲ್ಲಿ ಅವಳೊಂದು ನಾರ್ಮಲ್ ಹೆಂಗ್ಸಾಗಿದ್ದು ಅವಳ ಮಗನಿಗೆ ಯಾವಾಗ್ಲೂ ಬೈತಾನೆ ಇರ್ತಾಳೆ. ಯಾಕ್ ನೀನೊಂದು ಒಳ್ಳೆ ಕೆಲ್ಸನ ಹುಡ್ಕೊಳ್ಳಲ್ಲ, ಎಷ್ಟ್ ದಿವ್ಸ ಅಂತ ಟಿವಿ ಸೀರಿಯಲ್ ಅಲ್ಲೇ ಬರೋ ದೆವ್ವ ಆಗಿರ್ತೀಯ. ಆಗ ಪಾರ್ಕ್ ಇನ್ ಮುಂದೆ ನಾನು ಟಿವಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದನ್ನ ಬಿಟ್ಟು ದೊಡ್ಡ ದೊಡ್ಡ ಸ್ಟುಡಿಯೋಗಳಲ್ಲಿ ಮೂವಿ ಆಡಿಷನ್ ಕೊಡೋಕೆ ಹೋಗ್ತೀನಿ ಅಂತ ಅವನಮ್ಮನಿಗೆ ತಿಳಿಸ್ತಾನೆ. ಆದ್ರೆ ಅವರ ಅಮ್ಮನಿಗೆ ಅವನ ಯಾವ ಮಾತಿನ ಮೇಲೂ ನಂಬಿಕೆ ಬರಲ್ಲ. ಏನ್ ಆಡಿಷನ್ ಕೊಡ್ತೀಯೋ, ಏನ್ ದುಡಿತೀಯೋ ಅಂತ ಮಾತಾಡ್ಬಿಟ್ಟು ಮನೆಯಿಂದ ಹೋಗ್ತಿರ್ಬೇಕಾದ್ರೆ ಪಾರ್ಕ್ ನ ಕೈಗೆ ಸ್ವಲ್ಪ ಹಣನ ಕೊಟ್ಟು ನಾಳೆ ನಿಮ್ಮಪ್ಪ ಸತ್ತಿರೋ ದಿನ ಅವರ ಸಮಾಧಿ ಹತ್ರ ಹೋಗಿ ಶ್ರದ್ಧಾಂಜಲಿ ಸಲ್ಲಿಸೋದನ್ನ ಮಾತ್ರ ಮರಿಬೇಡ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಪಾರ್ಕಿಗೆ ಅವನಪ್ಪನ ನೆನೆಸ್ಕೊಂಡು ವಿಚಿತ್ರ ಅನ್ಸುತ್ತೆ, ಯಾಕಂದ್ರೆ ಅವರಪ್ಪನ ಕರೆಕ್ಟ್ ಆಗಿ ನೋಡಿದಾಗ್ಲಿ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ್ಲಿ ಇದು ಯಾವ್ದು ನವನಿಗೆ ನೆನಪಿರಲ್ಲ. ಅದಕ್ಕೆ ಮರುದಿನನೇ ಎಲ್ರು ಪಾರ್ಕ್ ನಪ್ಪನ ಸಮಾಧಿ ಇರೋ ಜಾಗಕ್ಕೆ ಹೋಗ್ಬೇಕಾದ್ರೆ ಪಾರ್ಕ್ ಮಾತ್ರ ಸಮಾಧಿ ಪಕ್ಕ ಬರ್ದೆ ಅಲ್ಲೇ ನಿಂತಿರ್ತಾನೆ. ಅದನ್ನ ನೋಡಿ ಪಾರ್ಕ್ ನ ಮಕ್ಕಳು ಅವನನ್ನ ಕರೀತಾವೆ. ಆಗ ಸುಮಿ ಹೇಳ್ತಾಳೆ, ಅಪ್ಪಗೆ ಅಜ್ಜನ ಸಮಾಧಿ ಪಕ್ಕ ಬಂದ್ರೆ ಬೇಜಾರಾಗುತ್ತೆ, ಅದಕ್ಕೆ ಅವರನ್ನ ಬಲವಂತ ಮಾಡೋದು ಬೇಡ, ನಾವೇ ಹೋಗಿ ಹೂವಿಟ್ಟು ಬರೋಣ ಅಂತ ಹೇಳಿ 3 ಜನ ಸಮಾಧಿ ಪಕ್ಕ ಹೋಗ್ತಾರೆ. ಅದೇ ನೆಕ್ಸ್ಟ್ ಡೇ ಪಾರ್ಕ್ ಒಂದು ಮೂವಿ ಆಡಿಷನ್ ಕೊಡೋಕೆ ಹೋಗಿ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ತಾನೆ. ಅದು ಎಲ್ರಿಗೂ ಇಷ್ಟನೂ ಆಗುತ್ತೆ. ಆದ್ರೂನು ಇವನನ್ನ ಸೆಲೆಕ್ಟ್ ಮಾಡದೆ ಜಿಲನ್ನೇ ಕನ್ವಿನ್ಸ್ ಮಾಡಿ ಈ ಮೂವಿಗೆ ಹಾಕೊಳ್ಳೋಣ ಅಂತಾರೆ. ಇದ್ರಿಂದ ಪಾರ್ಕಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಇಲ್ಲಿ ಟ್ಯಾಲೆಂಟ್ ಗೆ ಯಾವ ಬೆಲೆನೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಜಿಲನ್ ಪಾರ್ಕಿಗೆ ಸಮಾಧಾನ ಮಾಡಿ, ನೀನು ಟೆನ್ಷನ್ ಮಾಡ್ಕೋಬೇಡ, ಇದಕ್ಕಿಂತ ಸೂಪರ್ ಆದ ಆಡಿಷನ್ ಅನ್ನೇ ನಿಂಗೆ ಕೊಡಿಸ್ತೀನಿ, ಆದ್ರೆ ಅಲ್ಲಿವರೆಗೂ ನಿನ್ನ ಪರಿವಾರಕ್ಕೋಸ್ಕರ ಏನಾದ್ರೂ ಕೆಲಸ ಮಾಡ್ಲೇಬೇಕಾಗುತ್ತೆ, ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಮ್ಯಾನೇಜರ್ ಆಗ್ಬೋದು ಅಂತ ಆಫರ್ ಮಾಡ್ತಾನೆ. ಅದನ್ನ ಕೇಳ್ಬಿಟ್ಟು ಪಾರ್ಕಿಗಂತೂ ತಡ್ಕೊಳಕಾಗದಷ್ಟು ಕೋಪ ಬಂದು ಅಲ್ಲಿಂದ ಹೊರಟೋಗ್ತಾನೆ. ಮರುದಿನ ಬೆಳಗ್ಗೆ ಪ್ಲೇ ಗ್ರೌಂಡ್ ಅಲ್ಲಿ ಮಿಂಕು ಆಟ ಆಡ್ತಿರ್ಬೇಕಾದ್ರೆ ಮೇಲಿನಿಂದ ಕೆಳಗೆ ಬಿದ್ದೋಗಿ ಒದ್ದಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡಿ ಪಾರ್ಕ್ ನ ಜೀವನೇ ಬಾಯ್ಗ್ ಬಂದ್ಬಿಡುತ್ತೆ. ಯಾಕಂದ್ರೆ ಈಗ ಅವನ ಮಗನನ್ನ ಅಷ್ಟು ಹಚ್ಕೊಂಡಿರ್ತಾನೆ, ಇಂತ ನೋವು ಅವನ ಲೈಫ್ ಅಲ್ಲೇ ಆಗಿರಲ್ಲ. ಬೇಗನೆ ಅವನ ಮಗನನ್ನ ಬೆನ್ ಮೇಲೆ ಹಾಕೊಂಡು ಹಾಸ್ಪಿಟಲ್ ಕಡೆ ಓಡ್ತಾನೆ. ಅಷ್ಟೊತ್ತಿಗೆ ಸುಮಿಗೆ ಈ ವಿಷಯ ಗೊತ್ತಾಗಿ ಹಾಸ್ಪಿಟಲ್ ಗೆ ಬಂದಾಗ ಪಾರ್ಕ್ ಗಮನಿಸ್ತಾನೆ ಸುಮಿ ಸೂಪರ್ ಮಾರ್ಕೆಟ್ ಸ್ಟಾಫ್ ಯೂನಿಫಾರ್ಮ್ ಹಾಕೊಂಡಿರೋದನ್ನ. ಈಗ ಅವನಿಗೆ ರಿಯಲೈಸ್ ಆಗುತ್ತೆ ಸುಮಿ ಆರ್ಟ್ ಟೀಚರ್ ಆಗಿದ್ದು ಮನೆ ಖರ್ಚು ನಿಭಾಯಿಸೋಕೆ ಸ್ಟಾಫ್ ಆಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾಳೆ ಅಂತ. ಸುಮಿ ಪಾರ್ಕ್ ನ ಮೇಲೆ ಈ ಕೆಲಸದ ವಿಷಯದಲ್ಲಿ ಯಾವುದೇ ರೀತಿಯ ಪ್ರೆಷರ್ ಹಾಕೋಕೆ ಇಷ್ಟ ಪಡ್ತಿರಲ್ಲ, ಅದಕ್ಕೆ ಈ ವಿಷಯನೆಲ್ಲ ಅವನಿಂದ ಮುಚ್ಚಿಟ್ಟಿರ್ತಾಳೆ. ಈ ಎಲ್ಲ ವಿಷಯನ ಅರ್ಥ ಮಾಡ್ಕೊಂಡ ಪಾರ್ಕಿಗೆ ಅವನ ಮೇಲೆ ಅವನಿಗೆನೆ ಬೇಜಾರಾಗಿ ಈಗೋನ ಪಕ್ಕಕ್ಕಿಟ್ಟು ವಾಪಸ್ ಜಿಲನ್ ಹತ್ರ ಹೋಗಿ ನನ್ನ ಮ್ಯಾನೇಜರ್ ಆಗಿ ಮಾಡ್ಕೋ ಅಂತ ಕೇಳ್ಕೊತಾನೆ. ಈ ಜಿಲನ್ ಒಳ್ಳೆ ಆಕ್ಟರ್ ನ ಜೊತೆ ಒಳ್ಳೆ ವ್ಯಕ್ತಿತ್ವದ ಮನುಷ್ಯ ಆಗಿದ್ದ ಕಾರಣ ಪಾರ್ಕ್ ಅಷ್ಟು ಕೇಳ್ಕೊಳ್ತಿದ್ದಂಗೆನೆ ಖುಷಿಯಾಗಿ ಅವನ ಮ್ಯಾನೇಜರ್ ಮಾಡ್ಕೊಂಡು
ಒಳ್ಳೆ ಸಂಬಳನೂ ಕೊಡ್ತಾ ಇರ್ತಾನೆ. ಅದ್ರ ಸಲುವಾಗಿ ಪಾರ್ಕ್ನು ಅವನಿಗೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ನ ಹುಡುಕೊಡ್ತಾ ಅವನ ಪರ್ಫಾರ್ಮೆನ್ಸ್ ಅನ್ನ ಮೊದ್ಲಿಗಿಂತ 10 ಪಟ್ಟು ಬೆಟರ್ ಮಾಡಿಸ್ತಾನೆ. ಈ ಕಡೆ ಪಾರ್ಕ್ ನ ಮನೆ ಪರಿಸ್ಥಿತಿನೂ ತುಂಬಾನೇ ಸುಧಾರಿಸ್ಬಿಟ್ಟು ಹೆಂಡತಿ ಮಕ್ಕಳ ಜೊತೆ ಹೆಚ್ಚಕಾಲ ಖುಷಿಯಿಂದ ಕಳೀತಾ ಇರ್ತಾನೆ. ಹೀಗೇನೆ ದಿನ ಕಳೆದು ಜಿಲನಿಗೆ ಒಂದು ದೊಡ್ಡ ಡ್ರಾಮಾ ಸೀರೀಸ್ ನಲ್ಲಿ ಹೀರೋ ಆಗಿ ಚಾನ್ಸ್ ಸಿಗುತ್ತೆ. ಆದ್ರೆ ಹೀರೋನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಬೇಕಿದ್ದ ವ್ಯಕ್ತಿ ಕೊನೆ ಕ್ಷಣಕ್ಕೆ ಕೈ ಕೊಟ್ಟು ಹೋಗಿ ಅವನ ಬದಲು ಯಾರನ್ನಪ್ಪ ಈ ಕ್ಯಾರೆಕ್ಟರ್ ಗೆ ತಗೊಳ್ಳೋದು ಅಂತ ಡೈರೆಕ್ಟರ್ ಫುಲ್ ಟೆನ್ಷನ್ ಆಗಿ ಹೋಗ್ಬೇಕಾದ್ರೆ ಜಿಲನ್ ಪಾರ್ಕ್ ನ ಹೆಸರನ್ನ ಡೈರೆಕ್ಟರ್ ಗೆ ಸಜೆಸ್ಟ್ ಮಾಡ್ತಾನೆ. ಆಗ ಡೈರೆಕ್ಟರ್ ಅವನ ಸ್ಕ್ರೀನ್ ಟೆಸ್ಟ್ ತಗೊಂಡು ಫಸ್ಟ್ ಶಾಟ್ ತಗೊಳ್ತಾರೆ. ಫಸ್ಟ್ ಶಾಟ್ ನಲ್ಲಿ ಪಾರ್ಕ್ ಸೂಪರ್ ಆಗಿ ಆಕ್ಟ್ ಮಾಡಿ ಎಲ್ಲರ ಮನ್ಸನ್ನ ಗೆದ್ದು ಅವನ ಕ್ಯಾರೆಕ್ಟರ್ ಅನ್ನ ಪಕ್ಕ ಮಾಡ್ಕೋತಾನೆ. ಸ್ವಲ್ಪ ದಿನದಲ್ಲೇ ಆ ಸೀರೀಸ್ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿ ಕೋಟಿಗಟ್ಲೆ ಫ್ಯಾನ್ಸ್ ಅನ್ನ ಪಾರ್ಕ್ ಗಳಿಸ್ಕೋತಾನೆ. ಈಗಂತೂ ಅವನಿಗೆ ಹಣದ ಯಾವ ಪ್ರಾಬ್ಲಮೂ ಇರೋಲ್ಲ. ಲೈಫ್ ಮೊದ್ಲಿಗಿಂತ ತುಂಬಾನೇ ಬೆಟರ್ ಆಗಿರುತ್ತೆ. ಹಾಗೇನೆ ಒಂದು ದಿನ ಪಾರ್ಕ್ ಹೆಂಡತಿ ಮಕ್ಕಳನ್ನ ದೊಡ್ಡ ರೆಸ್ಟೋರೆಂಟ್ ಗೆ ಕರ್ಕೊಂಡೋಗಿ ಅಲ್ಲಿಂದ ಸೀದಾ ಒಂದು ಲಕ್ಸುರಿಯಸ್ ಆದ ಅಪಾರ್ಟ್ಮೆಂಟ್ ಗೆ ಕರ್ಕೊಂಡೋಗ್ತಾನೆ. ಅಲ್ಲಿ ಈ ಅಪಾರ್ಟ್ಮೆಂಟ್ ಅನ್ನ ನಾವು ಖರೀದಿ ಮಾಡೋಕೆ ಇದ್ದೀವಿ ಅಂತ ಸುಮಿ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಶಾಕ್ ನಿಂದ ಸುಮಿ, ನಾವೀಗಿರೋ ಮನೆಗೆ ಏನಾಗಿದೆ, ಎಲ್ಲನೂ ಸರಿಯಾಗೇ ಇದೆ ಅಲ್ವಾ? ನೋಡು ಪಾರ್ಕ್, ಅಗತ್ಯ ಇಲ್ಲದಂತಹ ವಸ್ತುಗಳಿಗೆ ಹಣನ ಖರ್ಚು ಮಾಡೋದ್ರಿಂದ ನಮ್ಮ ಆಸೆಗಳು ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ಆ ಆಸೆನೆಲ್ಲ ಈಡೇರಿಸ್ತಾ ಹೋಗೋಕೆ ನಾವು ಹೆಚ್ಚು ದುಡಿಬೇಕಾಗುತ್ತೆ. ಇದರಿಂದ ನಾವು ಕೆಲ್ಸ ಅಂತ ಫ್ಯಾಮಿಲಿಯಿಂದ ದೂರಾಗಿ ನಮ್ಮ ಖುಷಿ ನೆಮ್ಮದಿಯೆಲ್ಲ ಕಳ್ಕೊಳ್ಬೇಕಾಗುತ್ತೆ ಅಂತ ಅವನಿಗೆ ತಿಳಿ ಹೇಳ್ತಾಳೆ. ಆಗ ಪಾರ್ಕ್ ಏರು ಧ್ವನಿಯಿಂದ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದೆ ನಾವೆಲ್ಲ ಖುಷಿಯಾಗಿರ್ಲಿ ಅಂತ ತಾನೆ. ಈಗ ಎಲ್ಲ ಕಷ್ಟ ಮುಗ್ದು ಖುಷಿಯಾಗಿರೋ ದಿನದಲ್ಲಿ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಅವರಿಬ್ಬರ ಮಧ್ಯೆ ಜಗಳ ನಡೆಯುತ್ತೆ. ಅದನ್ನ ನೋಡಿ ಅವರ ಮಕ್ಕಳಂತೂ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಇವರಿಬ್ಬರಿಗೆ ಬೇಜಾರಾಗಿ ಅವರ ಚರ್ಚೆನ ಅಲ್ಲೇ ನಿಲ್ಲಿಸ್ತಾರೆ. ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಹಾಕೋ ಹಾಗೆ ಮಾಡ್ಬಿಟ್ಟೆ ಅಂತ ರಾತ್ರಿ ಪೂರ್ತಿ ಪಾರ್ಕಿಗೆ ನಿದ್ದೆ ಬರದೆ ಅವನ ಮಕ್ಕಳ ರೂಮ್ಗೆ ಹೋಗಿ ಅಲ್ಲಿ ಅವರು ಸಣ್ಣ ವಯಸ್ಸಿನಲ್ಲಿ ಹೇಗೆ ಕಾಣ್ತಿದ್ರು ಅಂತ ಫೋಟೋನ ನೋಡ್ತಾ ಅಲ್ಲೇ ಕೂತಿರ್ತಾನೆ. ಆಗ ಸುಮಿ ಅಲ್ಲಿಗೆ ಬಂದು ಪಾರ್ಕ್ ಜೊತೆ ಮಾತನಾಡ್ತಾ ನೀ ಮೊದ್ಲು ಹೇಳ್ತಾ ಇದ್ದೆ ಅಲ್ವಾ, ನಾನೊಂದು ಸೂಪರ್ ಸ್ಟಾರ್ ರಿಚ್ ಲೈಫ್ ನ ಲೀಡ್ ಮಾಡ್ತಿದ್ದೆ ಅಂತ, ಈಗ್ಲೂ ನಿಂಗೆ ಅಂತ ಲೈಫೇ ಇಷ್ಟನಾ ಅಂತ ಅವನ ಹತ್ರ ಕೇಳ್ಬೇಕಾದ್ರೆ ಪಾರ್ಕ್ ಈ ಮಾತನ್ನ ನೀನ್ ಸಿಗೋ ಮೊದ್ಲೇನಾದ್ರೂ ಕೇಳಿದ್ರೆ ನಾನು ಹೌದು ಅಂತಿದ್ದೆ. ಆದ್ರೆ ನೀನ್ ಯಾವಾಗ ನನ್ನ ಲೈಫಿಗೆ ಎಂಟ್ರಿ ಆದಿಯೋ, ನನ್ನ ಮಕ್ಕಳ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡಿದ್ನೋ ಆಮೇಲಿಂದ ನನ್ಗನ್ಸ್ತು ಆ ಲೈಫಿಗಿಂತ ಈ ಲೈಫ್ 1000 ಪಟ್ಟು ಬೆಟರ್ ಇದೆ ಅಂತ. ಆ ಲೈಫ್ ನಲ್ಲಿ ಎಲ್ಲನೂ ಇತ್ತು ಆದ್ರೆ ಖುಷಿ ನೆಮ್ಮದಿನ ಬಿಟ್ಟು. ಆದ್ರೆ ಈ ಲೈಫ್ ನಲ್ಲಿ ಅದ್ ಏನೂ ಇಲ್ಲ ಆದ್ರೆ ಖುಷಿ ನೆಮ್ಮದಿಗೇನು ಕಮ್ಮಿ ಇಲ್ಲ. ಈ ಲೈಫ್ ನ ಬಿಟ್ಟು ಆ ಲೈಫಿಗೆ ಇನ್ಯಾವತ್ತೂ ಹೋಗೋಕೆ ಇಷ್ಟಪಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆಯಿಂದ ಸುಮಿ ಮಲಗಿ ಗುರ್ಕೇನು ಹೊಡಿತಾ ಇರ್ತಾಳೆ. ಮರುದಿನ ಪಾರ್ಕ್ ಪ್ರತಿದಿನದ ಹಾಗೆ ಮಕ್ಕಳ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಹಾಗೇನೆ ಆ ಡ್ರಾಮಾ ಸೀರೀಸ್ ನ ಕೊನೆ ಎಪಿಸೋಡ್ ಮುಗ್ದು ಅದರಿಂದ ಪಾರ್ಕ್ ದೊಡ್ಡ ಮಟ್ಟದ ಹೆಸರನ್ನು ಪಡೆದು ಬಹಳಷ್ಟು ಇಂಟರ್ವ್ಯೂಗಳನ್ನ ಕೊಡ್ತಾನೆ. ಅದನ್ನೆಲ್ಲ ಅವನ ಹೆಂಡತಿ ಮಕ್ಕಳು ಟಿವಿಲಿ ನೋಡಿ ಖುಷಿ ಆಗ್ತಾರೆ. ಮತ್ತೆ ಆ ಡ್ರಾಮಾ ಸೀರೀಸ್ಗೆ ಬಹಳಷ್ಟು ಅವಾರ್ಡ್ಗಳು ಸಿಕ್ಕಿ ಅದರಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಜಿಲನಿಗೆ ಸಿಗುತ್ತೆ. ಈ ಅವಾರ್ಡ್ ಕಳೆದ ವರ್ಷ ಪಾರ್ಕಿಗೆ ಸಿಕ್ಕಿದ್ದು ಅದರಲ್ಲಿ ಕೇವಲ ಅವನ ಹಾರ್ಡ್ ವರ್ಕ್ ಬಗ್ಗೆ ಅಷ್ಟೇ ಪಾರ್ಕ್ ಹೇಳ್ಕೊಂಡಿರ್ತಾನೆ ಅಲ್ವಾ. ಆದ್ರೆ ಇಲ್ಲಿ ಜಿಲಾನ್ ಹೇಳ್ಕೋತಾನೆ, ಈ ಬೆಸ್ಟ್ ಆಕ್ಟರ್ ಅವಾರ್ಡ್ ನನಗೆ ಸಿಕ್ಕಿರ್ಬೋದು ಆದ್ರೆ ಇದು ಸಿಗೋಕೆ ನನಗೆ ಬಹಳಷ್ಟು ಜನ ಹೆಲ್ಪ್ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ನನ್ನ ಗೆಳೆಯ ಪಾರ್ಕ್. ಅವನನ್ನ ನನ್ನ ಮ್ಯಾನೇಜರ್ ಆಗಿ ಇಟ್ಕೊಂಡಿದ್ದೆ ಆದ್ರೆ ಅವನು ನನಗೋಸ್ಕರ ಕೆಲಸ ಮಾಡಿಲ್ಲ, ಬದಲಾಗಿ ನಮ್ಮ ಫ್ರೆಂಡ್ಶಿಪ್ ಅನ್ನ ನಿಭಾಯಿಸಿದ. ನನಗೆ ಬಹಳಷ್ಟು ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಅನ್ನ ಹುಡುಕೊಡ್ತಾ ಹೋದ, ಬಹಳಷ್ಟು ಸಲ ಆಕ್ಟಿಂಗ್ ಟಿಪ್ಸ್ ಅನ್ನು ಕೊಟ್ಟ. ಅದರಿಂದಾಗಿನೇ ಈ ಅವಾರ್ಡ್ ನನಗೆ ಸಿಕ್ತು. ಈ ವೇದಿಕೆಯಲ್ಲಿ ನಿಂತ್ಕೊಂಡು ಅವನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಅವನನ್ನ ತುಂಬಾನೇ ಹೊಗಳು ಬಿಡ್ತಾನೆ. ಅದನ್ನೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿ ಪಾರ್ಕ್ ನ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುತ್ತೆ. ನಂತರ ಅವಾರ್ಡ್ ಹಿಡ್ಕೊಂಡು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಪಾರ್ಕ್ ಜಿಲನ್ಗೆ ಹೇಳ್ತಾನೆ, ನಿನ್ ಜಾಗದಲ್ಲಿ ನಾನೇನಾದ್ರೂ ಇರ್ತಾ ಇದ್ರೆ ಕೇವಲ ನನ್ ಹಾರ್ಡ್ ವರ್ಕ್ ಬಗ್ಗೆ ಅಷ್ಟೇ ಹೇಳ್ಕೊತಾ ಇದ್ದೆ, ಬಟ್ ನೀನು ನಿಜಕ್ಕೂ ಗ್ರೇಟ್ ಅಂತ ಜಿಲನ್ ನ ಹೊಗಳ್ತಾನೆ. ಅದಕ್ಕೆ ಜಿಲನ್ ಈ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದಿದ್ದು ಸಾಕು, ಬಾ ನಾವು ಸಣ್ಣ ವಯಸ್ಸಿನಿಂದ ಹೋಗ್ತಿದ್ದ ಹೋಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಅವನಲ್ಲಿಂದ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಜಿಲನ್ ಪಾರ್ಕ್ ಹತ್ರ ಕೇಳ್ತಾನೆ, ನೆಕ್ಸ್ಟ್ ಸೀರೀಸ್ ಅಲ್ಲಿ ನಿಂಗೆ ಮೈನ್ ಕ್ಯಾರೆಕ್ಟರ್ ಆಫರ್ ಮಾಡಿದ್ರು ಕೂಡ ಅದನ್ನ ನೀ ಯಾಕೆ ರಿಜೆಕ್ಟ್ ಮಾಡ್ದೆ? ಆಗ ಪಾರ್ಕ್, ಆ ಕ್ಯಾರೆಕ್ಟರ್ ಅನ್ನ ಮಾಡೋಕೆ ನಾನು ಬಹಳಷ್ಟು ದಿನ ಫಾರಿನ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಾಗುತ್ತೆ, ಆದ್ರೆ ನನ್ನ ಫ್ಯಾಮಿಲಿಯನ್ನ ಒಂದು ದಿವಸ ಬಿಟ್ಟಿರೋದು ನನ್ ಕೈಲಿ ಆಗಲ್ಲ ಅಂತ ಅವನಲ್ಲಿ ಹೇಳ್ತಾನೆ. ಅದನ್ನ ಕೇಳಿ ಜಿಲಾನ್, ಈ ಒಂದು ವಿಷಯದಲ್ಲಿ ನೋಡು, ನನಗೆ ನಿನ್ ಮೇಲೆ ಯಾವತ್ತೂ ಜಲ್ಸಿ ಫೀಲ್ ಆಗುತ್ತೆ. ನಿನ್ ರೀತಿನೇ ನನಗೊಂದು ಮುದ್ದಾದ ಪರಿವಾರ ಇರ್ಬೇಕಿತ್ತು ಅಂತೆಲ್ಲ ಮಾತಾಡ್ಕೊಂಡು ಆ ರೆಸ್ಟೋರೆಂಟ್ ಇಂದ ಹೊರಗೆ ಬಂದು ಜಿಲಾನ್ ಒಂದು ಟ್ಯಾಕ್ಸಿಲಿ ಕೂರ್ಸಿ ಪಾರ್ಕ್ ಇನ್ನೊಂದು ಟ್ಯಾಕ್ಸಿಲಿ ಮನೆ ಕಡೆ ಹೊರಡ್ತಾನೆ. ಅಷ್ಟೊತ್ತಿಗೆ ಸುಮಿ ವಿಡಿಯೋ ಕಾಲ್ ಮಾಡಿ ಎಲ್ಲಿದ್ದೀಯ ಅಂತ ಕೇಳ್ತಾಳೆ. ಇವತ್ತು ಕ್ರಿಸ್ಮಸ್ ಆಗಿದ್ದ ಕಾರಣ ಮಕ್ಕಳು ಕ್ರಿಸ್ಮಸ್ ಗಿಫ್ಟ್ ಎಲ್ಲಿ ಅಂತ ಪಾರ್ಕ್ ಹತ್ರ ಕೇಳ್ತಾವೆ. ಆಗ ಪಾರ್ಕ್, ಅಯ್ಯೋ ಗಿಫ್ಟಾ, ನಾನ್ ತರೋದೇ ಮರ್ತೆ, ತಡಿ ತರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿ, ಏನು ತರೋದು ಬೇಡ, ಈ ತರ್ಲೆ ನನ್ ಮಕ್ಳಿಗೆ ನಾನೇ ಗಿಫ್ಟ್ ತಂದಿದ್ದೀನಿ, ನೀ ಬೇಗ ಬಾ ಸಾಕು ಅಂತ ಅವನನ್ನ
ಕರೀತಾಳೆ. ಪಾರ್ಕ್ನು ಸರಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾನೆ. ಅವನ ಮಾತನ್ನೆಲ್ಲ ಕೇಳಿ ಆ ಡ್ರೈವರ್ ಹೇಳ್ತಾನೆ, ನೀನೀಗಿರೋದನ್ನ ನೋಡಿದ್ರೆ ಅನ್ಸುತ್ತೆ ನಾನು ಕೊಟ್ಟ ಕ್ರಿಸ್ಮಸ್ ಗಿಫ್ಟ್ ನಿನ್ಗೆ ಇಷ್ಟ ಆಗಿದೆ ಅಂತ. ಅದನ್ನ ಕೇಳಿ ಪಾರ್ಕ್ ಅಂತೂ ಫುಲ್ ಶಾಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಪಾರ್ಕಿಗೆ ಫ್ಯಾಮಿಲಿ ಲೈಫ್ ಅನ್ನ ಗಿಫ್ಟ್ ಆಗಿ ಕೊಟ್ಟವ ಈ ಡ್ರೈವರೇ ಆಗಿರ್ತಾನೆ. ಮತ್ತೆ ಡ್ರೈವರ್ ಪಾರ್ಕಿಗೆ ತಿಳಿಸ್ತಾನೆ, ಈಗ ನೀನು ನಿನ್ನ ಮೊದಲ ಲೈಫಿಗೆ ಹೋಗೋ ಟೈಮ್ ಬಂತು ಅಂತ. ಅದಕ್ಕೆ ಪಾರ್ಕ್ ತುಂಬಾ ಬೇಸರದಿಂದ ಅವನ ಹತ್ರ ವಿನಂತಿ ಮಾಡ್ತಾನೆ, ಪ್ಲೀಸ್ ನಾನು ಇದೇ ಲೈಫ್ ಅಲ್ಲಿ ಇರೋಕೆ ಇಷ್ಟಪಡ್ತೀನಿ, ಆ ಲೈಫ್ಗೆ ಹೋಗೋಲ್ಲ ಅಂತ. ಆಗ ಡ್ರೈವರ್, ನಾನು ನಿನ್ ರೀತಿನೇ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನನ್ನ ಮಗನಿಗೆ ಟೈಮ್ ಕೊಡೋದು ಇದ್ಯಾವುದನ್ನು ಇಂಪಾರ್ಟೆಂಟ್ ಅಂತ ತಿಳಿಯದೆ ಕೆಲ್ಸದಲ್ಲೇ ಬ್ಯುಸಿಯಾಗಿದ್ದೆ. ಅದೇ ತಪ್ಪನ್ನ ನೀನ್ ಮಾಡ್ಬಾರ್ದು ಅಂತ ನಿನ್ಗೆ ಈ ಲೈಫ್ ನ ಗಿಫ್ಟ್ ಆಗಿ ಕೊಟ್ಟೆ. ಈಗ ಈ ಲೈಫ್ ಜೊತೆ ಇದೇ ನಿನ್ನ ಕೊನೆಯ ರಾತ್ರಿ ಅಂತ ಹೇಳಿ ಅವನನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಪಾರ್ಕ್ ಮನೆಗೆ ಬಂದಾಗ ಎರಡು ಮಕ್ಕಳು ಓಡ್ ಬಂದು ಪಾರ್ಕ್ ನ ತಪ್ಕೋತಾವೆ. ಅವತ್ತು ರಾತ್ರಿ ಎಲ್ರೂ ಖುಷಿಯಾಗಿರ್ತಾರೆ, ಆದ್ರೆ ಪಾರ್ಕ್ ನ ಬಿಟ್ಟು. ಯಾಕಂದ್ರೆ ನಾಳೆಯಿಂದ ಇದ್ಯಾವ ಖುಷಿನೂ ಪಾರ್ಕ್ ಲೈಫ್ ಅಲ್ಲಿ ಇರಲ್ಲ. ಕ್ರಿಸ್ಮಸ್ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮಕ್ಕಳನ್ನ ಮಲಗಿಸ್ತಿರೋ ಟೈಮ್ ನಲ್ಲಿ ಪಾರ್ಕ್ ಹತ್ರ ಅವನ ಮಗಳು ಕೇಳ್ತಾಳೆ, ಅಪ್ಪ ಈಗ ನಿಮ್ಗೆ ಮರ್ತಿರೋ ಎಲ್ಲ ನೆನಪುನು ವಾಪಸ್ ಬಂದಿದೆ ಅಲ್ವಾ? ಅದಕ್ಕೆ ಪಾರ್ಕ್, ಹಾ ಮಗಳೇ, ಎಲ್ಲ ನೆನಪುನು ವಾಪಸ್ ಬಂದಿದೆ, ಇನ್ನು ಲೈಫ್ ಅಲ್ಲಿ ಈ ನೆನಪನ ಮರಿಯಲ್ಲ ಅಂತ ಹೇಳ್ತಾನೆ. ಮತ್ತೆ ಅವನ ಮಗಳು ಲವ್ ಯು ಅಪ್ಪ ಅಂತ ಹೇಳಿ ಮಲ್ಕೊಂಡು ಬಿಡ್ತಾಳೆ. ಅದನ್ನ ಕೇಳಿ ಪಾರ್ಕ್ ಗಂತೂ ತಡ್ಕೊಳಕ್ಕಾಗದಷ್ಟು ಬೇಜಾರಾಗುತ್ತೆ. ನಂತರ ಸುಮಿ ಪಾರ್ಕಿಗೆ ಅವನ ಸಣ್ಣ ವಯಸ್ಸಿನ ಫೋಟೋ ತೋರಿಸ್ತಾ, ನೀನು ಸಣ್ಣ ವಯಸ್ಸಲ್ಲಿ ನೋಡೋಕೆ ಸೇಮ್ ಮಿಂಕು ತರನೇ ಇದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಫೋಟೋಲಿ ಪಾರ್ಕ್ ನ ಜೊತೆ ಅವನ ಅಪ್ಪನನ್ನ ನೋಡಿ ಫುಲ್ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಡ್ರೈವರ್ ಬೇರೆ ಯಾರು ಆಗಿರೋಲ್ಲ, ಅದು ಅವನ ಅಪ್ಪನೇ ಆಗಿರ್ತಾನೆ. ಚೈಲ್ಡ್ಹುಡ್ ನಲ್ಲಿ ಕಳ್ಕೊಂಡಿರೋ ಖುಷಿನೆಲ್ಲ ವಾಪಸ್ ಕೊಡೋಕೆ ಫ್ಯಾಮಿಲಿನ ಗಿಫ್ಟ್ ಮಾಡಿ ಅದ್ರ ವ್ಯಾಲ್ಯೂನ ಇವನಿಗೆ ತಿಳಿಸಿ ಕೊಟ್ರು ಅಂತ ಪಾರ್ಕ್ ಅಂದ್ಕೋತಾನೆ. ರಾತ್ರಿ ಸುಮಿ ಪಾರ್ಕ್ ನ ತಪ್ಕೊಂಡು ನಿದ್ದೆಗಣ್ಣಲ್ಲಿ ಮಾತನಾಡ್ತಾ ಇರ್ತಾಳೆ, ನಾಳೆ ನಾವು ನಿನ್ನ ಫೇವ್ರೆಟ್ ರೆಸ್ಟೋರೆಂಟ್ ಗೆ ಊಟಕ್ಕೆ ಹೋಗೋಣ, ಆದ್ರೆ ಕಾಸ್ಟ್ಲಿ ಐಟಮ್ ಅನ್ನ ಮಾತ್ರ ಆರ್ಡರ್ ಮಾಡೋದು ಬೇಡ ಅಂತೆಲ್ಲ. ಆ ಮಾತನ್ನೆಲ್ಲ ಕೇಳಿ ಪಾರ್ಕ್ ನ ಕಣ್ ತುಂಬ್ಕೊಂಡ್ ಬಿಡುತ್ತೆ. ಯಾಕಂದ್ರೆ ನಾಳೆ ಅದ್ಯಾವುದನ್ನು ನಡೆಯಲ್ಲ ಅಂತ. ಅದೇ ಬೇಸರದಿಂದ ಕಣ್ಣ ಮುಚ್ತಾನೆ. ವಾಪಸ್ ಕಣ್ ಬಿಡೋ ಹೊತ್ತಿಗೆ ಅವನ ಹಳೆ ಲೈಫಿಗೆನೆ ಬಂದಿರ್ತಾನೆ. ಅದರಿಂದಾಗಿ ಮೂಡ್ ಆಫ್ ಆಗಿ ಕೂತಿರ್ಬೇಕಾದ್ರೆ ಜಿಲಾನ್ ಬಂದು ಶೂಟಿಂಗ್ ಗೆ ರೆಡಿಯಾಗು ಅಂತಾನೆ. ಆಗ ಪಾರ್ಕ್, ಹಿಂದಿನ ವರ್ಷ ಕ್ರಿಸ್ಮಸ್ ಅಲ್ಲಿ ಸುಮಿ ವಾಪಸ್ ಬಂದಿದ್ದಾಳೆ ಅಂತ ಅಂದಿದ್ದೀಯಲ್ವಾ ಅಂತ ಅವನಲ್ಲಿ ಕೇಳ್ತಾನೆ. ಅದಕ್ಕೆ ಜಿಲಾನ್, ಅದು ಹಿಂದಿನ ವರ್ಷ ಅಲ್ಲ, ನಿನ್ನೆ ರಾತ್ರಿ. ಏನು ನಿನ್ನೆ ರಾತ್ರಿ ಕುಡ್ದ ನಶೆ ಇನ್ನೂ ಹೋಗಿಲ್ಲ ಅನ್ಸುತ್ತೆ. ಮತ್ತೆ ಸುಮಿ ಆರ್ಟ್ ಎಕ್ಸಿಬಿಷನ್ ನ ಮುಗಿಸ್ಕೊಂಡು ಇವತ್ತೇ ವಾಪಸ್ ನ್ಯೂಯಾರ್ಕ್ ಗೆ ಹೋಗ್ತಿದ್ದಾಳೆ ಅಂತ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಪಾರ್ಕ್ ಸುಮಿನ ನೋಡೋಕೆ ಅವಳಿರೋ ಜಾಗಕ್ಕೆ ಓಡ್ತಾನೆ. ಅಲ್ಲಿ ಅವಳು ಬಹಳಷ್ಟು ಪೇಂಟಿಂಗ್ ಗಳನ್ನ ಮಾಡಿದ್ದು, ಅದರಲ್ಲಿ ಒಂದು ಪೇಂಟಿಂಗ್ ನ ನೋಡ್ತಾ ಪಾರ್ಕ್ ಅಂತೂ ಸ್ಟ್ಯಾಚು ತರ ನಿಂತಿರ್ತಾನೆ. ಆಗ ಸುಮಿ ಬಂದು, ನೀನಿಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಪಾರ್ಕ್ ಕಡೆಯಿಂದ ಯಾವುದೇ ರೀತಿಯ ಆನ್ಸರ್ ಇರಲ್ಲ. ಮತ್ತೆ ಪಾರ್ಕ್, ಈ ಪೇಂಟಿಂಗ್ ಮಾಡೋಕೆ ನಿನಗೆ ಏನ್ ಇನ್ಸ್ಪಿರೇಷನ್ ಆಯ್ತು ಅಂತ ಸುಮಿ ಹತ್ರ ಕೇಳ್ತಾನೆ. ಅದಕ್ಕೆ ಸುಮಿ, ನನ್ ಮನ್ಸಿಗೆ ಏನ್ ಅನ್ಸ್ತೋ ಅದನ್ನೇ ಪೇಂಟಿಂಗ್ ಆಗಿ ಮಾಡ್ದೆ. ಆಗ ಪಾರ್ಕ್ ಅವಳ ಕೈ ಹಿಡ್ಕೊಂಡು ಒಂದು ಮನೆಗೆ ಕರ್ಕೊಂಡು ಹೋಗ್ತಾನೆ. ಹಿಂದಿನ ಲೈಫ್ ಅಲ್ಲಿ ಇವರಿಬ್ರು ಒಂದು ಮನೆಯಲ್ಲಿ ಇರ್ತಾ ಇದ್ರು ಅಲ್ವಾ, ಇದೇ ಆ ಮನೆ ಆಗಿರುತ್ತೆ. ಈ ಮನೆನೇ ಸುಮಿ ಇಮ್ಯಾಜಿನ್ ಮಾಡ್ಕೊಂಡು ಪೇಂಟಿಂಗ್ ಆಗಿ ಮಾಡಿರ್ತಾಳೆ. ಅಲ್ಲಿ ಪಾರ್ಕ್ ಸುಮಿ ಹತ್ರ ಮನಸಾರೆ ಸಾರಿ ಕೇಳಿ, ಈ ಸಲ ಅಂತೂ ನಿನ್ನ ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ದಯವಿಟ್ಟು ನನ್ನ ಪ್ರೀತಿನ ಒಪ್ಕೋ ಅಂತ ಬೇಡ್ಕೋತಾನೆ. ಸುಮಿಗೆ ಅವನ ಮೇಲೆ ಮೊದ್ಲೆಷ್ಟು ಪ್ರೀತಿ ಇರುತ್ತೋ ಅಷ್ಟೇ ಪ್ರೀತಿ ಈಗ್ಲೂ ಇದ್ದ ಕಾರಣ ಅವಳು ಅವನ ಪ್ರೀತಿನ ಒಪ್ಕೋತಾಳೆ. ಆಗ ಆ ಪ್ಲೇಸ್ ಎನಿಮೇಟ್ ಆಗಿ ಪೇಂಟಿಂಗ್ ಆಗಿ ಬದಲಾಗುತ್ತೆ. ನಂತರದ ದಿನಗಳಲ್ಲಿ ನಾವು ನೋಡ್ತೀವಿ, ಪಾರ್ಕ್ ಆಗಿ ಸುಮಿಗೆ ಮದ್ವೆನೂ ಆಗಿ ಟ್ವಿನ್ಸ್ ಮಕ್ಳುನು ಹುಟ್ಟಿರ್ತಾವೆ. ಮಗನ ಹೆಸರು ಮಿಂಕು, ಮಗಳ ಹೆಸರು ಮಿಂಕಿ. ಈಗ ಅವರ ಮುದ್ದಾದ ಫ್ಯಾಮಿಲಿ ಜೊತೆಗೆ ತುಂಬಾನೇ ಖುಷಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇರ್ತಾರೆ. ಈ ಒಂದು ಒಳ್ಳೆ ಮೆಸೇಜ್ ನ ಜೊತೆಗೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿವರೆಗೂ ಬಂದಿದ್ದೀರಿ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.